ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಅಂದಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರು ಆಫ್ ಪೆಟ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಮನಿಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಪ್ರೀತಿಯ ಮಾಂತೇಶಣ್ಣವ್ರ ಮನೆಗೆ. ಮಾಂತೇಶಣ್ಣವ್ರ ಮನೆ ಅಂದ ತಕ್ಷಣ ನೇರವಾಗಿ ನಾವು ಅಲ್ಲಿಗೆ ಹೋಗಿದ್ದು. ನಮಗೆ ಮೊದಲು ಕಂಡಿದ್ದು ಫ್ರೀ ರೇಂಜಲ್ಲಿ ಕೋಳಿ ಸಾಕಾಣಿಕೆ ಮಾಡೋದು ಅಂತ ಹೇಳಿದ್ರೆ ಇದನ್ನು ಮುಂಜಾನೆ ಹೊತ್ತು ಮನೆ ಅಂಗಳದಲ್ಲಿ ಕಾಳುಗಳನ್ನು ಹಾಕಿ ಮೇಯಿಸ್ತಾ ಇದ್ದಾರೆ. ಸುಮಾರು ಹುಂಜಗಳು, ಹ್ಯಾಟೆ ಎಲ್ಲ ಕಡೆ. ಬಾಪಿ, ಏನು ನಿನ್ನ ಹೆಸರು? ಪುನೀತ್. ಓಕೆ. ಹೇಮಂತಣ್ಣ ಅವರು ಸಾಕಿರ್ತಕ್ಕಂಥ ಹಸುಗಳಿಗೆ ಸಂಬಂಧಪಟ್ಟ ನಾನು ಪರಿಚಯ ಮಾಡೋಕ್ಕಿಂತ ಮುಂಚೆ ನೋಡಿ, ಕೋಳಿಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಕಿದ್ದಾರೆ. ಇದರ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಳೇಬೇಕು. ಯಾಕಂದರೆ ಕೋಳಿ ಸಾಕಾಣಿಕೆಯಿಂದನೂ ಕೂಡ ನಮ್ಗೆ ಆದಾಯ ಹೆಚ್ಚಾಗಿದೆ. ರೈತರು ಒಂದೇ ಇದನ್ನು ನಂಬ್ಕೋಬಾರ್ದು ಅನ್ನುವಂಥದ್ದನ್ನು ನನ್ನ ಉದ್ದೇಶ. ಹೇಮಂತಣ್ಣ, ಈ ಕೋಳಿಗಳ ಜೊತೆ ಮತ್ತೇನು ಸಾಕಿದ್ದೀರಿ ಹೆಚ್ಚಾಗಿ? ಆಕಳು ಎಷ್ಟಿದ್ದಾವೆ? 6 ಕರು, 5 ಆಕಳ. ಇವೆಲ್ಲ ಮಾರಾಟಕ್ಕಿದಾವ ಅಣ್ಣ? ಹೌದಾ, ಮಾರಾಟ. ಮೊಟ್ಟೆ ಇಲ್ಲಿಗೆ ಡೈರೆಕ್ಟಾಗಿ ಬರ್ತಾರ? ಊರು ಹೊರಗಾಗುತ್ತಲ್ಲ ಮನೆ? ಬರ್ತಾರಾ? ಓಕೆ. ನಾಟಿ ಕೋಳಿ ಮೊಟ್ಟೆ ಹೆಂಗೊಂದು ಕೊಡ್ತೀರಿ? 20 ರೂಪಾಯಿ, 22. ಹಾಂ 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 20 ರೂಪಾಯಿನೇ ಕೊಡೋದು ಜಾಸ್ತಿ. 20 ರೂಪಾಯಿ ಹೆಚ್ಚಾಗಿ ಭಾಳ ಹೋಯ್ತಿರ್ತಾರಲ್ಲ. ಹಾಂ 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 ಇದು ಚೆನ್ನಾಗಿ ಸಾಕಿದ್ರಿ ಫ್ರೀ ರೇಂಜಲ್ಲಿ. ಮತ್ತು ಇವನ್ನ ಕೇಜಲ್ಲಿ ಬಿಡ್ತೀರಾ? ಏನು ಗೂಡಿನ ಮನೆ ಅಲ್ಲೈತಲ್ಲ ಅದೇ ಗೂಡ? ಅದು ಅಪ್ಪಾಜಿ ಅನ್ಸುತ್ತಲ್ಲ. ಮರಿ ಮಾಡಕ್ಕಿಟ್ಟವಲ್ಲ ಅವು ಕಾಳ. ಹಾಂ, ಓಕೆ. ಮರಿ ಮಾಡ್ಲಿಕ್ಕೆ ಅಲ್ಲಿ ಒಳಗಿದಾವ? ಬೇರೆ ಇದಾವೆ. ಅಣ್ಣ, ಮುಂಗ್ಸಿ ಕಾಟ ಏನು ಇಲ್ಲ ಇಲ್ಲಿ ಜಾಸ್ತಿ? ಐತೆ. ಹೆಂಗೆ ಮತ್ತೆ? ಬಂದ್ವು ಅಂದ್ರೆ ಇತ್ಲಾ ಬರ್ತಾವ, ಮನೆ ಹತ್ರಕ್ಕೆ ಬರ್ತಾವ ಓಸಿವು. ಹಾಂ 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 ಮುಂಗ್ಸಿ ನಾಯಿಗಳು ಇರ್ತಾವ. ಇರುತ್ತೆ. ಯಾವಾರ ಬಂದ್ವು ಅಂದ್ರೆ ಇತ್ಲಾ ಬರ್ತಾವ. ನಾವು ಸೀದಾ ಇಲ್ಲಿ ಬಂದು ನಿಂತ್ಕೊಂತೇವೆ. ಹಾಂ 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 ಅವು ಇರ್ತಾವಲ್ಲ, ಹೌದಾ? ಹತ್ರಕ್ಕೆ ಬಂದು ಬರ್ತಾವ. ಅದ್ದು ಪದ್ದು ಹಿಂಗೆ ಕೂಗಿದ್ ಮಾಡಿ ಸಾಕು, ಸ್ವಲ್ಪ ಓಡ್ಬರ್ತಾವ. ಕಾಳು ಹಾಕ್ರೆ ಯಜಮಾನ್ರ ಸ್ವಲ್ಪ ಹಂಗೆ ಚೆನ್ನಾಗಿ ಸಾಕಿದ್ರು. ಖುಷಿಯಾಗಿ. ನಾನು ದಿನ ದಾವಣಗೆರೆಗೆ ಹೋಗೋ ಸಂದರ್ಭದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮದು ತ್ಯಾವಣಿಗೆ, ಚನ್ನಗಿರಿ ತಾಲೂಕು. ಹತ್ರ ಸರ್ ಹೇಳಿದ ಹಾಗೆ ಕೋಳಿಗಳನ್ನು ಬಿಡಲಿಕ್ಕೆ ಇದನ್ನು ಗೂಡು ಮನೆಯೇ ಸಪ್ರೇಟಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಹ್ಯಾಟ್ ತನ್ನ ಮರಿಗಳು ಸುತ್ತ ಇಟ್ಕೊಂಡು ಕಾಳು ತಿಂತಾ ಇದೆ. ತುಂಬ ಚೆನ್ನಾಗಿದೆ. ಫ್ರೀ ರೇಂಜಲ್ಲಿ ಕೋಳಿ ಸಾಕಬೇಕು ಅಂದರೆ ಹೀಗೆ ಸಾಕಬೇಕು. ನಾವು ದೊಡ್ಡದಾಗಿ ಕೇಜ್ ಸಿಸ್ಟಮ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇದು ಈ ಥರ ಸಾಕಿದ್ದಾರೆ. ಒಳಗೆ ಬ್ರೀಡಿಂಗಿಗೆ ಕೂರಿಸಿದ್ದಾರೆ ಈ ಮೊಟ್ಟೆಗಳನ್ನು. ಕೋಳಿಗೆ ಅಂತಲೇ ಮಾಡಿರ್ತಕ್ಕಂಥ ಗೂಡು. ನೋಡಿ, ಕೋಳಿಗಳು ಇದರಲ್ಲೂ ಸಂಜೆ ಬಂದು ಇದ್ರಲ್ಲಿ ಕೂರ್ತವೆ. ಕಿಟಕಿಗಳಿಗೆಲ್ಲ ಅವರು ಮೆಶ್ ಹೊಡೆದಿದ್ದಾರೆ. ನಮಗೆ ಅದು ಮೆಶ್ ಕಾಣ್ತಾ ಇಲ್ಲ, ಮೆಶ್ ಹೊಡೆದಿದ್ದಾರೆ. ಯಾಕಂದರೆ ಹಾವು ಯಾವುದು ಕೂಡ ಬರಬಾರ್ದು ಅಂತ. ಕೋಳಿ ಸಾಕಾಣಿಕೆಯಲ್ಲಿ ಹೆಚ್ಚಾಗಿ ಸಮಸ್ಯೆ ಬರುವಂಥದ್ದು ಹಾವುಗಳು. ಈ ಹಾವುಗಳು ತುಂಬ ಬರ್ತವೆ. ನೋಡಿ, ಒಂದು ಕೋಳಿ ಕೂತಿದೆ ಮೊಟ್ಟೆಗಳ ಮೇಲೆ. ಕಾಣ್ತಿಲ್ಲ, ಲಾಕಿದೆ. ಮೊಟ್ಟೆಗಳ ಮೇಲೆ ಕೂತಿದೆ ಕೋಳಿ. ಮೊಟ್ಟೆ ಕಾಣ್ತಿದೆ ಇಲ್ಲೂ ಕೂಡ. ಮರಿಗಳನ್ನು ಇಟ್ಕೊಂಡಿಲ್ಲ ಕೋಳಿ. ಹೇಮಂತಣ್ಣವರ ಹಸುಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ನಾನು ಅಲ್ಲ ಹಸುಗಳು ಯಾವ್ಯಾವ ತಳಿಗಳಿದ್ದಾವೆ ಅನ್ನೋವಂಥದ್ದು ನೋಡೋಣ. ಸ್ನೇಹಿತರೆ, ನನಗಂತೂ ಕಂಡು ಬರತಕ್ಕಂಥದ್ದು ಜರ್ಸಿ ಕ್ರಾಸ್ ಬೀಡು ಅನಿಸುತ್ತೆ. ಆಮೇಲೆ ಬೇರೆ ನಮ್ಮ ಮಿಶ್ರ ತಳಿಗಳು ಕೂಡ ಹಸುಗಳು ಇಲ್ಲಿದ್ದಾವೆ. ನಾಟಿ ಹಸುಗಳು ಇದ್ದಾವೆ. ಒಂದು ಗಿರ್ ಹಸು ಕೂಡ ಹೋಮ್ ಬ್ರೀಡ್ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಇಲ್ಲೇ ಅವ್ರ ಹತ್ರನೇ ಪಡ್ಕೊಳ್ಳೋಣ. ಬನ್ನಿ, ಹೇಮಂತ್ ಸರ್ ರೆಡಿ ಇದ್ದಾರೆ ತಮ್ಮ ಗಿರ್ ಹಸು ಹತ್ರ. ಸ್ನೇಹಿತರೆ, ಇದು ಗೀರ್ ತಳಿ. ಎಲ್ಲಿಂದ ತರಿಸಿದ್ರಿ ಇದನ್ನು? ನಿಮ್ಮದೇನಾ? ಓಹೋ ಹೋ, ಇದು ಹೋಮ್ ಬ್ರೀಡ್ ಸ್ನೇಹಿತರೆ. ಇದು ಗೀರ್ ತಳಿ. ಹಾಂ 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 2 ವರ್ಷ ಐತೆ. ಓಕೆ 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 2 ವರ್ಷದ ಮೇಲಾಗಿದೆ. ಗಬ್ಬಿದೆಯಾ? ಓಕೆ. ಹಸುಗಳಲ್ಲೂ ಕೂಡ ಕೊಂಡ್ಕೊಳ್ಳೋರು ಬರ್ತಾರೆ ಇಲ್ಲಿಗೆ? ಏನಾದ್ರು ಕೇಳ್ತಾರಾ ನಿಮಗೆ?
ಇರ್ತಾರೆ ಕೆಲವರು ದಳ್ಳಾಳಿಗಳು ಇರ್ತಾರೆ, ಕೆಲವರು ಮಧ್ಯವರ್ತಿಯಿಂದ ದಳ್ಳಾಳಿಗಳು ಅವರೆಲ್ಲ ಅದೇ. ತಗೊಂಬರ್ತಾವ, ನಾವು ತಗೊಂಡ್ರೆ ಹೋಗ್ತಾವ. ಹಾಂ 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 ನಮ್ಮ ಏನಾರ ಇದು ಅಂದ್ರೆ ಕೊಡ ಹೋದ್ರೆ ನಮ್ಮ ಒಂದು ಎಡದಾಗ ಇಂಥ ಜಾಗಕ್ಕೆ ಬರ್ರಿ ಅಂತ ಹೇಳ್ತಾವ. ಹಾಂ 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 ಸರಿ ಸರಿ ಅಣ್ಣ. ಈಗ ಎಷ್ಟು ಒಟ್ಟು ಹಸುಗಳ ಸಂಖ್ಯೆ ಎಷ್ಟಿದಾವಣ್ಣ? ಅವೇ 5 ಇರೋದು. 5. ಎಲ್ಲವೂ ಕೂಡ ಒಂದು 6. 6. ಎಲ್ಲವೂ ಹಾಲು ಕೊಡುವಂಥವೇ ಇದಾವ? ಹೊಸ ಹಾಲು ಕೊಡವೆ. ಹಾಂ ಹಾಂ ಅದು ಇನ್ನು ಕರ ಹಾಕ್ಬೇಕು ಈಗ. ಓಕೆ. ಆ ಕಡೆದು 2ನೇದು. ಆ ಕಡೆಯಿಂದ 2ನೇದು. ಹಾಂ ಹಾಂ ಅದು ಇನ್ನು ಒಂದು 15 ದಿವಸ ವಾರ 10 ದಿವಸದಲ್ಲಿ ಕರು ಹಾಕುತ್ತೆ. ಇದು ಎಷ್ಟು ಬರೋದು ಹಾಲಿನ ಆದಾಯ ಎಷ್ಟು ಬರ್ಬೋದಣ್ಣ ಒಂದು ಸರಾಸರಿ? ಇಷ್ಟೇ ಅಂತಲ್ಲ ನಾನು ಹೇಳೋದು. ಹಾಂ ನಮ್ಮದು ಏನಿಲ್ಲ ಅಂದರೂ ಒಂದು 15ರಿಂದ 20 ಸಾವಿರ ರೂಪಾಯಿ ತಿಂಗಳಿಗೆ. 15ರಿಂದ 20 ಸಾವಿರ ಪರವಾಗಿಲ್ಲ. ಯಾಕಂದರೆ ಇನ್ನೊಬ್ರ ಹತ್ರ ನಾವು ಕೆಲಸ ಮಾಡೋದಕ್ಕಿಂತ ಈ ಥರ ಸ್ವಂತ ಉದ್ಯೋಗ ಮಾಡಿಕೊಂಡು ಹೈನುಗಾರಿಕೆ ಮಾಡಿಕೊಂಡು ಸಾಧನೆ ಮಾಡುವಂಥದ್ದು ಗ್ರೇಟ್. ನನಗೂ ಖುಷಿ ಆಗ್ತದೆ ಇಂಥ ರೈತರನ್ನ ನೋಡಿ. ಕೋಳಿಗಳಿಂದ ಆದಾಯ ಅಂತೇಳಿದ್ರೆ ನೀವು ಹೇಳಿದ್ರೆ ಮೊಟ್ಟೆ ಮತ್ತು ಕೋಳಿ ಮಾರಾಟ. ಹಾಂ ಹಾಂ ಹುಂಜ ಅಂತವಲ್ಲ. ಹಾಂ ಹುಂಜ. ಅವ್ನು ಮಾಡ್ತೇವೆ. ಹೆಂಗೊಂದು ಕೊಡ್ತೀರಿ ಹುಂಜ ಕೊಟ್ಟರೆ? ಒಂದು ಮೀಡಿಯಮ್ ಸೈಜಿಂದು 1-2 ಆದರೆ 1000 ಮೇಲೆ ಹೋಗ್ತದೆ. 1000 ಮೇಲಾಗುತ್ತೆ ಒಂದು. ಓಕೆ ಪರವಾಗಿಲ್ಲ. ಯಾಕಂದರೆ ಈಗ ಬೇಡಿಕೆ ಇದೆ. ಫಾರಮ್ ಕೋಳಿಗಳೇ ರೇಟ್ ಆಗಿದ್ದಾವೆ. ನಾಟಿ ಕೋಳಿಗಳು ಮತ್ತು ಸಾಕಿ ಅಷ್ಟೊಂದು ಇದು ಮಾಡಿರ್ತಾರೆ. ತುಂಬ ಚೆನ್ನಾಗಿ ಸಾಕಿದ್ದೀರಿ ಅಣ್ಣ. ಅಣ್ಣ ಇಲ್ಲಿ ಏನಾದರೂ ಕೋಳಿಗಳು ಬೇಕು ಅಂತ ಹೇಳಿ ಯಾರಾದರೂ ಕೇಳ್ಕೊಂಡು ಬಂದರೆ ನಿಮ್ಮ ನಂಬರ್ ಹೇಳಿಬಿಡ್ರಿ ಅಣ್ಣ. ನಿಮ್ಮ ಹೆಸರು, ನಿಮ್ಮ ನಂಬರು? ಹೇಮಂತ್. 9980448398. ಓಕೆ, ಇನ್ನೊಂದು ಸತಿ ಹೇಳಿಬಿಡ್ರಿ. 998044448398. 8398. ನಮ್ಮ ಹೇಮಂತ್ ಅಣ್ಣಂಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಇದ್ದರೆ ನಿಮಗೆ ಕೋಳಿ ಅಥವಾ ಹಸುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅವ್ರು ಕೊಟ್ಟೇ ಕೊಡ್ತಾರೆ. ಪ್ರಗತಿಪರ ರೈತರು. ಈ ಕಡೆ ನಾವು ಹದಡಿಂದ ಬರುವಾಗ ಲೆಫ್ಟ್ ಸೈಡಲ್ಲಿ ಕಾರ್ನರಲ್ಲಿ ಕಾಣುತ್ತೆ. ನಾಗ್ನೂರಿಂದ ನಾವು ಬರುವಾಗ ರೈಟ್ ಸೈಡಲ್ಲಿ ಅವರು ಫಾರಮ್ ಹೌಸ್. ಅವರು ಫಾರಮ್ ಹೌಸ್ ಅನ್ನೋದಕ್ಕಿಂತ ಅವರು ಆ ಹೊಲದಲ್ಲಿ ಒಂದು ಮನೆಯನ್ನು ಕಟ್ಕೊಂಡು ಹಸುಗಳನ್ನು, ಕೋಳಿಗಳನ್ನು, ಕುರಿಗಳನ್ನು ಸಾಕ್ಕೊಂಡಿದ್ದಾರೆ. ಅದರಿಂದ ಆದಾಯ ಗಳಿಸ್ತಾ ಇದ್ದಾರೆ. ಅದು ಮೆಚ್ಚಬೇಕಾಗಿರೋಂಥ ವಿಚಾರ. ನೀವೆಲ್ಲರೂ ಕೂಡ ನಾವೆಲ್ಲರೂ ಓದಿರೋರು ತಪ್ಪು ಮಾಡೋದೇನಪ್ಪ ಅಂತ ಹೇಳಿದ್ರೆ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, BEd ಮಾಡಿದ್ದೀನಿ, ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಕೆಲಸ ಸಿಗ್ತಾ ಇಲ್ಲ ಅಂಥೇಳಿ ಸುಮ್ಮನೆ ನಾವು ಟೈಮ್ ಪಾಸ್ ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಹೊಲ ಇತ್ತು ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಈ ಥರ ಹಸುಗಳನ್ನು, ಕುರಿಗಳನ್ನು, ಮೇಕೆಯನ್ನು ಅಥವಾ ಇನ್ನೇನೋ ಪ್ರಾಣಿಗಳನ್ನು ಸಾಕ್ಕೊಂಡು ನಾವು ಆದಾಯ ಗಳಿಸ್ಬೋದಲ್ವಾ? ಸ್ನೇಹಿತರೆ, ನಾನು ಹೇಳೋ ಮಾತಿಂದ ನಿಮ್ಗೆ ಏನಾದ್ರು ಬೇಜಾರಾಗ್ಬೋದು. ಆದರೆ ಇದು ವಾಸ್ತವ. ಇನ್ನೊಬ್ಬರ ಹತ್ರ ನಾವು 10-15 ಸಾವಿರಕ್ಕೆ ಕೆಲಸ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇತ್ತು ಅಥವಾ ನಮ್ಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಹಸುಗಳನ್ನು ಅಥವಾ ಕುರಿಗಳನ್ನು ಸಾಕ್ಕೊಳ್ಳೋಣ. ಅದರಿಂದ ಕನಿಷ್ಠ ಮಟ್ಟದ ಆದಾಯ ಸಿಗ್ಬೋದು. ಆದರೆ ಖಂಡಿತ ಮುಂದೊಂದು ದಿನ ದೊಡ್ಡ ಮಟ್ಟದವಾಗಿ ಬೆಳವಣಿಗೆ ಆಗೇ ಆಗುತ್ತೆ ಅನ್ನೋಂಥದ್ದು ನನ್ನ ಅನುಭವ ಮತ್ತು ನಾನು ನೋಡಿರ್ತಕ್ಕಂಥದ್ದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದು ನಮ್ಮ ಮಂತೇಶಣ್ಣವರು ಕಟ್ಟಿರ್ತಕ್ಕಂಥ ಏನಿದೆ ಹಸುಗಳು ಮತ್ತು ಎಮ್ಮೆಗಳಿಗೆ ಕಟ್ಟಲಿಕ್ಕಿರೋಂಥ ಒಂದು ಕೊಟ್ಟಿಗೆ. ಕಲ್ಲು ಹಾಸಿನ ಇದೆ. ಆದರೆ ನಾವೇನು ಹೇಳ್ತೀವಲ್ಲ, ಹಳ್ಳಿಗಾಡು ಸೊಗಡಿನ ಕೊಟ್ಟಿಗೆ ಅಂತೀವಲ್ಲ, ಅದೇ ಥರ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಹೊಲದಲ್ಲೊಂದು ಪುಟ್ಟ ಮನೆ, ಅಲ್ಲೊಂದು ನಾಯಿ, 4 ಕೋಳಿ, ಹಸು, ಕುರಿ, ಇವರ ಒಂದು ಸುಂದರವಾದ ಜೀವನ, ಸುಂದರವಾದ ಬದುಕು, ನೆಮ್ಮದಿಯಾದ ಬದುಕು ಅಂತ ಹೇಳಿದರೆ ತಪ್ಪಾಗಲಾರ್ದು ಸ್ನೇಹಿತರೆ. ಅಂದಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಅದಕ್ಕಿಂತ ಬೇರೆ ಸಂತೋಷ ಇಲ್ಲ ಅಂತ ಹೇಳಲಿಕ್ಕೆ ಬಂದೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.